ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ಸ್ಪಿರಿಚುವಲ್ ಆಲ್ಕಮಿ 7 ಇಂಗ್ಲಿಷ್ ಚಾನೆಲ್ ಕೂಡ ಇದೆ. ಯಾರಿಗೆಲ್ಲ ಈ ಮಾಹಿತಿಗಳು ಇಂಗ್ಲಿಷಲ್ಲಿ ಕೇಳಬೇಕು ಅಂತ ಇದೆಯೋ ಅವರಿಗೋಸ್ಕರ ನಾನು ಲಿಂಕನ್ನು ಈ ವಿಡಿಯೋ ಕೆಳಗಿರುವ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡಿ ಆ ಮಾಹಿತಿಯನ್ನು ಕೇಳಿಸ್ಕೊ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾನುವಾರ ಅಂದರೆ ಡಿಸೆಂಬರ್ 15ನೇ ತಾರೀಕು ಹುಣ್ಣಿಮೆ ಇದೆ. ಈ ಹುಣ್ಣಿಮೆ ತುಂಬ ಸ್ಪೆಷಲ್. ಯಾಕೆ ಅಂತ ಅಂದರೆ ಈ ವರ್ಷದ ಕೊನೆಯ ಹುಣ್ಣಿಮೆ ಆದ್ದರಿಂದ ಅದು ಹಗಲಿಗಿಂತ ರಾತ್ರಿ ಜಾಸ್ತಿ ಇರುತ್ತೆ. ಕೋಲ್ಡ್ ಮೂನ್ ಅಂತಾರೆ ಈ ಹುಣ್ಣಿಮೆನ. ಸೊ ಈ ಕೋಲ್ಡ್ ವೆದರಲ್ಲಿರೋದ್ರಿಂದ, ಈ ಕೋಲ್ಡ್ ಮೂನ್ ಆಗಿರೋದ್ರಿಂದ ಇದನ್ನು ತುಂಬ ಪವರ್ಫುಲ್ ಆಗಿದೆ. ವೈಬ್ರೇಷನ್ಸ್ ತುಂಬ ಹೈ ಆಗಿದೆ. ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ತುಂಬಾ ಇದು ಯೂಸ್ಫುಲ್ ಆಗಿದೆ. ಸೊ ಇದನ್ನ ಮ್ಯಾನಿಫೆಸ್ಟೇಷನ್ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಈ ವೈಬ್ರೇಷನ್ಸ್ ನಮಗೆ ಹೇಗೆ ಅಫೆಕ್ಟ್ ಮಾಡುತ್ತೆ, ಇದನ್ನೆಲ್ಲ ಹೇಳೋಕ್ಕೂ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ನಾಳೆ ಅಂದರೆ ಡಿಸೆಂಬರ್ 14ನೇ ತಾರೀಕು ರಾತ್ರಿ 8 ಗಂಟೆಯಿಂದ 9 ಗಂಟೆಗೆ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಫ್ರೀ ಸೆಷನ್ ಇದೆ ಝೂಮಲ್ಲಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಬನ್ನಿ. ಝೂಮ್ ಲಿಂಕ್ ಕೆಳಗೆ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಓಕೆ, ಈಗ ಹುಣ್ಣಿಮೆ ಬಗ್ಗೆ ಮಾತಾಡೋಣ. 15ನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ಇವತ್ತಿಂದಾನೇ ಯೂನಿವರ್ಸಲ್ಲಿ ವೈಬ್ರೇಷನ್ಸ್ ತುಂಬ ಜಾಸ್ತಿ ಇರುತ್ತೆ. ವೈಬ್ರೇಷನ್ಸ್ ತುಂಬ ಜಾಸ್ತಿ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ನೀವು ಸಮುದ್ರದ ಅಲೆಗಳನ್ನು ಗಮನಿಸಿದ್ರೆ ತುಂಬ ಹೈ ಆಗಿರುತ್ತೆ. ಸಮುದ್ರದ ಅಲೆಗಳು ತುಂಬ ಹೈ ವೇವ್ಸ್ ಇರುತ್ತೆ. ಅಂದರೆ ಈ ಯೂನಿವರ್ಸ್ನ ವೈಬ್ರೇಷನ್ಸ್ ಫಸ್ಟ್ ಬೀಳೋದೆ ನೀರ್ ಮೇಲೆ. ಸೊ ಆ ನೀರ್ ಮೇಲೆ ಬಿದ್ದಾಗ ಅಲೆಗಳು ಜೋರಾಗಿರುತ್ತೆ. ಇವಾಗ ನೀರ್ ಮೇಲೆ ಬೀಳುತ್ತೆ ಅಂದರೆ ನಮ್ಮ ದೇಹದ ಮೇಲೆ ವೈಬ್ರೇಷನ್ಸ್ ಬಿದ್ದಾಗ ನಮ್ಮ ದೇಹದಲ್ಲಿ ಕೂಡ ನೀರೇ ಅಲ್ವಾ ಹೆಚ್ಚಾಗಿರೋದು. ಆಗ ನಮ್ಮ ದೇಹದಲ್ಲಿ ಕೂಡ ವೈಬ್ರೇಷನ್ಸ್ ಹೆಚ್ಚಾಗಿ ಅಲ್ವಾ ಇರುತ್ತೆ. ಸೊ ಈಗ ನಾವು ಏನಾದರೂ ಲೋ ವೈಬ್ರೇಷನ್ನಲ್ಲಿದ್ದರೆ, ಅಂದರೆ ದುಃಖದಲ್ಲಿ, ಕೋಪದಲ್ಲಿ, ಎಲ್ಲರ ಮೇಲೆ ಕಿರಿಕಿರಿ, ಆ ಥರ ಒಂದು ನೆಗೆಟಿವ್ ಎಮೋಷನ್ನಲ್ಲಿದ್ದರೆ ಏನಾಗುತ್ತೆ, ಅದೇ ಹೈಲೈಟ್ ಆಗುತ್ತೆ ಈ ಟೈಮಲ್ಲಿ. ಅದೇ ನಾವು ಸಂತೋಷವಾಗಿದ್ದರೆ ಆ ಸಂತೋಷನೇ ಹೈಲೈಟ್ ಆಗುತ್ತೆ ನಮಗೆ ಈ ಟೈಮಲ್ಲಿ. ಹಾಗಾಗಿ ಎಲ್ಲರೂ ನಿಮ್ಮ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರು, ಎಷ್ಟೇ ನೋವುಗಳಿದ್ರು, ಏನೇ ಇದ್ರೂ ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅಲ್ವಾ. ಯಾಕೆಂದರೆ ಈ ಹುಣ್ಣಿಮೆ ಟೈಮಲ್ಲಿ ನಾವೊಂದು ಬೀಜನ ಬಿತ್ತುತ್ತಾ ಇದ್ದೀವಿ. ನಮ್ಮ ಗೋಲ್ ಏನಿದೆ, ನಮಗೆ ಸಿಕ್ಕಿದೆ ಅಂತ ಒಂದು ಬೀಜನ ಬಿತ್ತುತ್ತಾ ಇದ್ದೀವಿ. ಆ ಬೀಜ ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ಬೆಳಿಬೇಕಲ್ವಾ, ಆರೋಗ್ಯಕರವಾಗಿ. ಅಂದರೆ ನಮ್ಮ ಗೋಲ್ ನಮಗೆ ಮ್ಯಾನಿಫೆಸ್ಟ್ ಆಗಬೇಕಲ್ವಾ. ಅದಾಗಬೇಕು ಅಂದರೆ ನಾವೇನು ಮಾಡಬೇಕು? ಇರೋ ಕಷ್ಟಗಳನ್ನೆಲ್ಲ ಸದ್ಯಕ್ಕೆ ಟೆಂಪರರಿಯಾಗಿ ಮರೆತು, ನಾವು ಆಲ್ರೆಡಿ ನಿಮಗೀಗ ಹಣದ ಸಮಸ್ಯೆ ಇದೆಯಾ, ಆಲ್ರೆಡಿ ಹಣ ಸಿಕ್ಕಿದೆ. ಆರೋಗ್ಯದ ಸಮಸ್ಯೆ ಇದೆಯಾ, ಆಲ್ರೆಡಿ ನೀವು ಆರೋಗ್ಯವಾಗಿದ್ದೀರಾ. ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆಯಾ, ಆಲ್ರೆಡಿ ನೀವು ಹ್ಯಾಪಿಯಾಗಿ ಖುಷಿಯಾಗಿ ಯಾವ ಪ್ರಾಬ್ಲಮ್ ಇಲ್ಲದೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿದ್ದೀರಾ ಅಂತ. ಹಣದ ಸಮಸ್ಯೆ ಇದೆಯಾ, ಆಲ್ರೆಡಿ ನಿಮಗೆ ಹಣ ಸಿಕ್ಕಾಪಟ್ಟೆ ಸಿಕ್ಕಿದೆ, ಹಣದ ಸಮಸ್ಯೆಯೇ ಇಲ್ಲ. ಈ ರೀತಿ ನೀವು ನಿಮಗಿರೋ ಸಮಸ್ಯೆನ ಆಲ್ರೆಡಿ ಅದು ಸಿಕ್ಕ ಹಾಗೆ ಅನ್ಕೊಳ್ತಾ ಹೋದರೆ ಈ 5 ದಿನ, ಹುಣ್ಣಿಮೆಯ ಮುಂದೆ 2 ದಿನ, ಹುಣ್ಣಿಮೆಯ ಹಿಂದೆ 2 ದಿನ, ಟೋಟಲ್ ಆಗಿ 5 ದಿನ ವೈಬ್ರೇಷನ್ಸ್ ಜೋರಾಗಿರೋದ್ರಿಂದ ನಾವಿದನ್ನು ಉಪಯೋಗಿಸ್ಕೊಳ್ಳೋಣ. ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕನ್ನು ಹೇಳೋಕ್ಕೂ ಮುಂಚೆ ನೀವು ಏನೇನು ಮಾಡಬಾರ್ದು ಈ 5 ದಿನ ಅಂತ ಹೇಳ್ತೀನಿ. ಈ 5 ದಿನ ಸಾಧ್ಯವಾದಷ್ಟು ಪಾಸಿಟಿವ್ ಆಗಿ ಖುಷಿಯಾಗಿ ನಗ್ನಗ್ತಾ ಇದ್ಬಿಡಿ. ವೈಬ್ರೇಷನ್ ಹೈ ಆಗಿರುತ್ತೆ. ಆ್ಯಂಡ್ ಇನ್ನೂ ನಿಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗಬೇಕು ಅಂದರೆ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ಸ್ ಹೆಚ್ಚಾಗಿ ಹೇಳ್ಕೊಳ್ತಾ ಇರಿ. ಗ್ರ್ಯಾಟಿಟ್ಯೂಡ್ಸ್ ಅಂದರೆ ಏನು? ಕೃತಜ್ಞತೆಗಳು. ನಿದ್ದೆ ಎದ್ದಿದ್ದ ತಕ್ಷಣ ಪಂಚಭೂತಗಳಿಗೆ ಕೃತಜ್ಞತೆಗಳನ್ನು ಹೇಳ್ಕೊಳ್ಳಿ. ಭೂಮಿ ತಾಯಿಗೆ, ಆಕಾಶಕ್ಕೆ, ಗಾಳಿಗೆ, ನೀರಿಗೆ, ಬೆಂಕಿಗೆ, ಈ ರೀತಿ ಪಂಚಭೂತಗಳಿಗೆ ಹೇಳ್ಕೊಳ್ಳಿ. ನಿಮ್ಮ ತಂದೆ ತಾಯಿಗೆ, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ಎಲ್ಲರಿಗೂ ಹೇಳ್ಕೊಳ್ಳಿ. ರಿಲೇಶನ್ಶಿಪ್ಸಲ್ಲಿ, ನಿಮ್ಮ ಮನೆಗೆ, ಮನೆಯಲ್ಲಿರುವ ವಸ್ತುಗಳಿಗೆ, ಎಷ್ಟೆಲ್ಲ ಇದೆ ನಮ್ಮ ಜೀವನದಲ್ಲಲ್ವಾ ಕೃತಜ್ಞತೆಗಳನ್ನು ಹೇಳ್ಕೊಳ್ಳೋದಕ್ಕೆ. ಸೊ ಈ 5 ದಿನ ಜಾಸ್ತಿಯಾಗಿ ನೀವು ಈ ಕೃತಜ್ಞತೆಗಳನ್ನು ಹೇಳ್ಕೊಳ್ತಾ ಇದ್ದಷ್ಟು ನಿಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಜೊತೆಗೆ ನಗ್ನಗ್ತಾ ಖುಷಿಯಾಗಿರಿ. ಹುಣ್ಣಿಮೆ ದಿನ
ಅದಲ್ಲದೆ ನೀವು ಮಾಡಬೇಕಾಗಿರೋದು, ಮುಖ್ಯವಾಗಿರೋದು ಇನ್ನೊಂದೇನು ಅಂದರೆ, ಯಾರೇ ನಿಮ್ಮನ್ನು ಬಂದು ಕೆಣಕಿದ್ರು, ಕೋಪ ಬರೋ ಥರ ಮಾಡಿದ್ರು, ನಿಮಗೆ ದುಃಖ ಬರೋ ಥರ ಮಾಡಿದ್ರು, ಏನೇ ಮಾಡಿದ್ರು ನೀವು ಅದನ್ನು ಮನ್ಸಿಗೆ ತಗೊಳಕ್ಕೆ ಹೋಗ್ಬಿಡಿ. ಅವ್ರ ಹೆಸರಲ್ಲಿ ಒಂದ್ಸಲ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಅದನ್ನು ನಿಮ್ಮ ಮನಸ್ಸಿಗೆ ಬರದೇ ಇರೋ ಹಾಗೆ ಕಳಿಸ್ಬಿಡಿ. ಆಗ ನಿಮ್ಮ ಮನಸ್ಸಿಗೆ ಎಫೆಕ್ಟ್ ಆಗಲ್ಲ. ಯಾಕೆಂದರೆ ಇಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಮುಖ್ಯವಾಗಿದೆ, ಅವ್ರು ಹೇಳೋ ಮಾತುಗಳಲ್ಲ ಅಲ್ವಾ. ಆಮೇಲೆ ನೀವೇನಾದರೂ ಹಾಡುಗಳು ಕೇಳಿಸ್ಕೊಳ್ತಾ ಇದ್ರೆ, ಯಾವಾಗಲೂ ಸ್ಯಾಡ್ ಸಾಂಗ್ಸ್ ಕೇಳಿಸ್ಕೊಳ್ಳೋದು, ನಿಮ್ಮ ಮನಸ್ಸನ್ನು ಇನ್ನಷ್ಟು ಶೋಕಕ್ಕೆ ತಗೊಂಡು ಹೋಗೋದು, ಆ ಥರ ಅಲ್ಲದೆ ನಿಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡುವಂಥ ಸಂತೋಷವಾದ, ನಿಮಗೆ ಯಾವುದು ಪ್ಲೆಸೆಂಟಾಗಿ ಅನಿಸುತ್ತೆ, ಅಂದರೆ ನಿಮಗೆ ಮೆಲೋಡಿ ಸಾಂಗ್ ಇಷ್ಟ ಆಗುತ್ತಾ ಅಥವಾ ಫಾಸ್ಟ್ ಬೀಟ್ಸ್ ಇಷ್ಟ ಆಗುತ್ತಾ, ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಕೇಳಿಸ್ಕೊಳ್ಳಿ. ಆಮೇಲೆ ಮುಖ್ಯವಾಗಿ ಕಂಪ್ಲೇಂಟ್ಸ್ ಹೇಳೋದು, ದೂಷಿಸೋದು, ಅಂದರೆ ಬ್ಲೇಮ್ ಮಾಡೋದು ಬೇರೆಯವ್ರನ್ನ. ದಿನ ಬೆಳಗ್ಗೆ ಎದ್ದರೆ ಅವರಿಂದ ಹಿಂಗಾಯ್ತು, ಇವರಿಂದ ಹಿಂಗಾಯ್ತು, ನಾನದು ಮಾಡಿಲ್ಲ, ನಾನಿದು ಮಾಡಿಲ್ಲ, ಯೂಶಲಿ ಇರುತ್ತಲ್ವ ಮನೆಯಲ್ಲಿ, ಮಕ್ಕಳ ಮೇಲೆ ಆಗಲಿ ದೊಡ್ಡವ್ರ ಮೇಲೆ ಆಗಲಿ, ಈ ಥರದ್ದೆಲ್ಲ. ಸೊ ಈ ಥರ ನೆಗೆಟಿವ್ ಇಂಪ್ಯಾಕ್ಟ್ ಕೊಡೋವಂಥದ್ದು ಯಾವುದನ್ನು ಮಾಡಬೇಡಿ. ಖುಷಿಯಾಗಿ ಇರಿ, ಓಕೆನಾ. ಯಾಕೆಂದರೆ ನಮಗೆ ಮ್ಯಾನಿಫೆಸ್ಟೇಷನ್ಸೇ ಮುಖ್ಯ. ಇದೇ ನಿಮ್ಮ ತಲೆಯಲ್ಲಿ ಈ 5 ದಿನಗಳು ಅಷ್ಟೆ. ಈಗ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡಬೇಕು ಅಂತಂದರೆ, ಯೂಶಲಿ ನಾನು 5 ದಿನ ಮಾಡಿ ಅಂತ ಹೇಳ್ತೀನಿ. ಸಾಧ್ಯ ಇರೋರು ಈ 5 ದಿನ ಮಾಡಿ ಅಥವಾ ಭಾನುವಾರ ಮಾತ್ರ ಮಾಡಿ. ಭಾನುವಾರ ಮಾಡೋರು ನಿಮ್ಮ ಹೊರಗಡೆನೆ ಮಾಡಿ, ನೈಟ್ ಕತ್ಲೆ ಆದಮೇಲೆ ಮಾಡಿ, ಯಾಕೆಂದರೆ ಚಂದ್ರನನ್ನು ನೋಡ್ತಾ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅಥವಾ ನಿಮ್ಗೇನಾದರೂ ಮಳೆ ಬರ್ತಾ ಇದೆ, ಹೊರಗಡೆ ಕೂತ್ಕೊಳ್ಳೋಂಥ ಫೆಸಿಲಿಟಿ ಇಲ್ಲ ಅಂದರೆ ಮನೆ ಒಳಗೇನೆ ಕಿಟಕಿ ಓಪನ್ ಮಾಡಿಕೊಂಡು ಅಥವಾ ಬಾಗಿಲು ಓಪನ್ ಮಾಡಿಕೊಂಡು ಕೂತ್ಕೊಳ್ಳಿ. ವೈಬ್ರೇಷನ್ಸ್ ಅಂತೂ ಬಂದೇ ಬರುತ್ತೆ ನೀವೆಲ್ಲಿದ್ರೂ. ಗಾಜಿನ ಲೋಟದಲ್ಲಿ ನೀರಿಟ್ಕೊಂಡು ನಿಮ್ಮ ಮುಂದೆ ಕೂತ್ಕೊಳ್ಳಿ. 2 ಪೇಪರ್ ತಗೊಳ್ಳಿ. ಒಂದು ಪೇಪರ್ ಮೇಲೆ 12 ಗ್ರ್ಯಾಟಿಟ್ಯೂಡ್ಸನ್ನು ಬರ್ಕೊಳ್ಳಿ. ಯಾವುದಾದ್ರೂ 12 ವಿಷಯಗಳಿಗೆ ಧನ್ಯವಾದಗಳನ್ನು ಬರ್ಕೊಳ್ಳಿ. ಇನ್ನೊಂದು ಪೇಪರಲ್ಲಿ ಮುಂದಿನ ವರ್ಷ ಡಿಸೆಂಬರ್ವರೆಗೂ, ಈ ಡಿಸೆಂಬರಿಂದ ಮುಂದಿನ ವರ್ಷದ ಡಿಸೆಂಬರ್ವರೆಗೂ ನಿಮಗೆ ಏನೇನು ಬೇಕು ನಿಮ್ಮ ಲೈಫಲ್ಲಿ, ನೀವೇನೇನು ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ದೊಡ್ಡ ದೊಡ್ಡ ವಿಷಯಗಳೇ ಆಗಲಿ ಸಣ್ಣದೇ ಆಗಲಿ, ಲೈಕ್ ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಬೈಕ್ ತಗೊಳ್ಳೋದು, ಮದುವೆ ಮಾಡ್ಕೊಳ್ಳೋದು, ಮದುವೆ ಮಾಡೋದು, ಈ ಥರ ಏನಾದರೂ ನಿಮ್ಮ ವಿಷಸ್ ಇರುತ್ತಲ್ವ, 12 ವಿಷಸ್ ಮುಂದಿನ ಡಿಸೆಂಬರ್ವರೆಗೂ, ಅದೆಲ್ಲ ಆಲ್ರೆಡಿ ಆಗಿರೋ ಹಾಗೆ ಬರ್ಕೊಳ್ಳಿ. ಯಾಕೆಂದರೆ ನೀವು ನೋಡಿಕೊಂಡ್ರೆ ಹಿಂದಿನ ವರ್ಷ 2024, ಈಗ ಡಿಸೆಂಬರ್ 2023 ಡಿಸೆಂಬರಿಂದ ಈ ಡಿಸೆಂಬರ್ವರೆಗೂ ನಿಮ್ಮ ಲೈಫಲ್ಲಿ ಏನೋ ಒಂದು ಚೂರಾದರೂ ಬೆಟರ್ ಆಗೇ ಇರುತ್ತೆ. ಸೊ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಇನ್ನಷ್ಟು ಬೆಟರ್ ಆಗಬೇಕಲ್ವಾ. ಹಾಗಾಗಿ ನಿಮ್ಮ ಲೈಫ್ಗೆ ಏನೇನು ಸಿಕ್ಕಿದ್ರೆ ಒಳ್ಳೆಯದು ಅಂತ ನಿಮ್ಗೆ ಅನ್ಸುತ್ತೋ ಅದನ್ನೆಲ್ಲ ಆಲ್ರೆಡಿ ಸಿಕ್ಕಿರೋ ಹಾಗೆ ಬರ್ಕೊಂಡು ಆ ಪೇಪರನ್ನು ಆ ನೀರು ಕೆಳಗಡೆ ಇಟ್ಬಿಟ್ಟು ನೀವು ಫಸ್ಟು ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಹೇಗೆ ಮಾಡಬೇಕು? ಆಳವಾಗಿ ಉಸಿರನ್ನು ಹೊಟ್ಟೆವರೆಗೂ ತಗೊಂಡು ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಮತ್ತೆ ಬ್ರೀತ್ ಔಟ್ ಮಾಡಿ. ಮತ್ತೆ 1-2 ಸೆಕೆಂಡ್ ಇರಿ. ಮತ್ತೆ ಬ್ರೀತ್ ಇನ್ ಆಳವಾಗಿ ಮನಸ್ಸಲ್ಲೇ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಹೇಳ್ಕೊಂಡು ಮತ್ತೆ ಬ್ರೀತ್ ಔಟ್. ಈ ರೀತಿ ಒಂದು 5 ನಿಮಿಷ ಮಾಡಿ. ಈ ಥರ ಬ್ರೀತ್ ಮಾಡಿ ಹೋಲ್ಡ್ ಮಾಡಿ ಮತ್ತೆ ಬ್ರೀತ್ ಔಟ್ ಮಾಡೋದ್ರಿಂದ ನಿಮ್ಮ ಮೈಂಡು ಮತ್ತು ದೇಹ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಈ ಥರ ನೀವು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡುವಾಗ ಬೇರೆ ಥಾಟ್ಸು ಬರಲ್ಲ. ಯಾಕೆಂದರೆ ಅಲ್ಲಿ ನೀವು ಓಪನ್ ಹೇಳ್ಕೊಳ್ತಾ ಇರೋದ್ರಿಂದ ಬೇರೆ ಥಾಟ್ಸು ಬರೋದಕ್ಕೆ ಅವಕಾಶ ಇರಲ್ಲ. ಅದಕ್ಕೆ ಈ ಥರ ಮಾಡಿ ಅಂತ ಹೇಳಿದ್ದು. ಇದನ್ನು ಒಂದು 5 ನಿಮಿಷ ಮಾಡೋಷ್ಟೊತ್ತಿಗೆ ನಿಮ್ಮ ಮನಸ್ಸು ದೇಹ ಎಲ್ಲ ವಿಶ್ರಾಂತಿಯಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಆ ಪ್ರಶಾಂತವಾಗಿರೋ ಸಮಯದಲ್ಲಿ ನೀವಲ್ಲಿ ಏನೇನು ಗೋಲ್ಸ್ ಬರ್ತಿದ್ದೀರಾ ಅದೆಲ್ಲ ಆಲ್ರೆಡಿ ಸಿಕ್ಕಿರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಅದನ್ನು ನೀವು ಯಾರೋ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ಗೆ ಹೇಳ್ತಾ ಇದ್ದೀರಾ, ಆಲ್ರೆಡಿ ನಿಮ್ಗೆ ಇದೆಲ್ಲ ಅಚೀವ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಖುಷಿಯಾಗಿ. ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ವಿಜುವಲೈಸ್ ಮಾಡಿಕೊಂಡ ನಂತರ ಆ 2 ಪೇಪರ್ಗಳನ್ನು ಸುಟ್ಟುಬಿಡಿ. ಅಥವಾ 5 ದಿನ ಮಾಡೋರು 5 ದಿನ ಮಾಡಿಬಿಟ್ಟು ಲಾಸ್ಟ್ ಡೇನೆ ಸುಟ್ಟುಬಿಡಿ ಪೇಪರ್ಸನ್ನು. ಸೊ ಆ ಪೇಪರ್ಸನ್ನು ಸುಟ್ಟುಬಿಟ್ಟು ಅದನ್ನು ಬರೋ ಬೂದಿನ 2 ಕೈಯಲ್ಲಿ ತಗೊಂಡು ಆಕಾಶಕ್ಕೆ ತೋರಿಸಿ, ಚಂದ್ರನಿಗೆ ತೋರಿಸಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಉಫ್ ಅಂತ ಊದ್ಬಿಡಿ. ಆಮೇಲೆ ನಿಮ್ಮ ಮುಂದೆ ಇರೋ ನೀರಿಗೆ ಏನು ಮಾಡ್ತಾ ಇದೆ,
2 ಕೆಲಸ ಮಾಡ್ತಾ ಇದೆ. ಒಂದು, ನಿಮ್ಮ ಇಂಟೆನ್ಷನ್ಸನ್ನೆಲ್ಲ ನೀವೇನೇನು ಬರೆದ್ರಿ ಅದನ್ನೆಲ್ಲ ಹೀರ್ಕೊಂಡಿದೆ, ನಿಮ್ಮ ಮನಸ್ಸಿನ ಭಾವನೆಗಳನ್ನೆಲ್ಲ ಹೀರ್ಕೊಂಡಿದೆ. ಆಮೇಲೆ ಯೂನಿವರ್ಸ್ನಿಂದ ಬರ್ತಾ ಇರೋವಂಥ ಎನರ್ಜಿನೆಲ್ಲ ಹೀರ್ಕೊಂಡಿದೆ. ಅಷ್ಟು ಎನರ್ಜೆಟಿಕ್ ಆಗಿದೆ ಈ ನೀರು. ಸೊ ಈ ನೀರನ್ನು ಕುಡಿತಾ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ ಯೂನಿವರ್ಸ್ಗೆ. ಧನ್ಯವಾದಗಳು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಂಡು ಕುಡೀರಿ. ನಿಮಗೆ ಚಂದ್ರನನ್ನೇ ನೋಡಿಕೊಂಡು ಇನ್ನೂ ಏನಾದರೂ ಮಾತಾಡಬೇಕು ಅಂತ ಅನ್ಸುತ್ತಾ, ಮಾತಾಡ್ಕೊಳ್ಳಿ. ಇನ್ನು ನಿಮಗೆ ಮನಸ್ಸಲ್ಲಿ ಏನೇನಿದೆ, ಏನಾದರೂ ಕನ್ಫ್ಯೂಷನ್ಸ್ ಇದ್ದರೂ ಆ ಚಂದ್ರನ ಜೊತೆ ಕೇಳ್ಕೊಳ್ಳಿ. ನಾನು ಇದು ಮಾಡಲಾ ಅದು ಮಾಡಲಾ, ನನ್ನ ಜೀವನಕ್ಕೆ ಯಾವುದು ಒಳ್ಳೆಯದು, ನೀನೇ ದಾರಿ ತೋರಿಸು ಅಂತ. ಖಂಡಿತ ನಿಮಗೆ ಉತ್ತರ ಯಾವುದೋ ಒಂದು ಚಿಹ್ನೆ ಮೂಲಕ ನೆಕ್ಸ್ಟ್ ಡೇನೇ ಸಿಕ್ಕಿರುತ್ತೆ, ನೋಡ್ತಾ ಇರಿ. ಸೊ ಈ ಒಂದು ಟೆಕ್ನಿಕನ್ನು ಮಾಡಿ ಎಲ್ಲರೂ ನಿಮ್ಮ ನಿಮ್ಮ ಜೀವನದಲ್ಲಿ ಏನೇನು ಬೇಕೋ ಎಲ್ಲವನ್ನ ಪಡ್ಕೊಂಡು ಆರೋಗ್ಯವಾಗಿ, ಆನಂದವಾಗಿ, ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.